ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಟೊಮೊಟೊನಿಂದ ಒಂದು ಜಾಮ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು 4 ಜಾಮ್ ಟೊಮೊಟೊ ಅಂತ ತೊಗೊಂಡಿದ್ದೀನಿ ನೋಡಿ. ಅದನ್ನು ಮಧ್ಯದಲ್ಲಿ ಸ್ಲಿಪ್ ಮಾಡಿಕೊಂಡು ಒಂದ್ಸಲ ಚೆಕ್ ಮಾಡಿ ಈಗ ಅದನ್ನು ಓವನಲ್ಲಿ ಇಟ್ಬಿಟ್ಟು ಸಿಪ್ಪೆ ಹೊರಗೆ ಬರೋಷ್ಟು ಅದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1-2 ನಿಮಿಷ ಬಿಸಿ ಮಾಡಿಕೊಂಡೆ. ಈಗ ನೋಡಿ ಆ ಸಿಪ್ಪೆ ಎಲ್ಲ ಹೊರಗಡೆ ಬಂತು. ಈಗ ಇದನ್ನು ಹ್ಯಾಂಡ್ಲಿಂದ ಮಾಡ್ಕೊಳ್ತಾ ಇದ್ದೀನಿ, ಪಲ್ಪ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಸಕ್ಕರೆ 1 ಕಪ್ ತೊಗೊಂಡಿದ್ದೀನಿ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ, ಉಪ್ಪು, ಇಲ್ಲಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಈಗ ಇದಕ್ಕೆ ಕಾದಿರೋ ತುಪ್ಪಕ್ಕೆ ಈಗ ನಾವು ದ್ರಾಕ್ಷಿ ಗೋಡಂಬಿನ ಕರೆದ್ಬಿಟ್ಟು ತೆಕ್ಕೊಂಬಿಡೋಣ. ಕೆಂಪು ಹುರಿದ್ಬಿಟ್ಟು ತೆಕ್ಕೊಂಡು ಆಮೇಲೆ ಅದೇ ಉಳಿದಿದ್ದ ತುಪ್ಪಕ್ಕೆ ಟೊಮೊಟೊ ಪಲ್ಪ್ ಹಾಕ್ಬಿಟ್ಟು ಕುದಿಯಕ್ಕಿಡೋಣ. ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ಳೋಣ. ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಮಾಡ್ಕೊಳ್ಳೋಣ. ಇನ್ನೂ ಗಟ್ಟಿಯಾಗಬೇಕು. ಇದನ್ನು ಆರಾಮಾಗಿ 1 ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಉಪಯೋಗಿಸ್ಬೋದು. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ದೋಸೆಗೆ, ರೊಟ್ಟಿಗೆ, ಎಲ್ಲದಕ್ಕೂ ಚೆನ್ನಾಗಿ, ಬ್ರೆಡ್ ಮೇಲೆ ಎಲ್ಲ ಚೆನ್ನಾಗಿ ಅನಿಸುತ್ತೆ. ಏಲಕ್ಕಿ ಹಾಕ್ಕೊಂಡೆ ಇವಾಗ. ಟೊಮೊಟೊ ಜಾಮು ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತಿದ್ದು. ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ನ್ಯಾಚುರಲ್ ಕಲರ್ ಅದು ಟೊಮೊಟೊದು ಹಾಕ್ತಾ ಬಂತು. ಈಗ ಒಂದು ಪಿಂಚ್ ಸಾಲ್ಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಒಂದು ಸ್ಪೂನ್ ತುಪ್ಪನೂ ಹಾಕೋಣ. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಡಬ್ ಅಂತ ಹಾರುತ್ತೆ, ಎಲ್ಲ ಕಡೆ ಗಲೀಜಾಗುತ್ತೆ ಅಂತ ಲೋ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ. ಇಲ್ಲಿ ದ್ರಾಕ್ಷಿ ಗೋಡಂಬಿನೂ ಕೂಡ ಹಾಕ್ಕೊಂಡೆ. ಹಾಕ್ತಾ ಬಂತಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ. ಮಾಡೋದು ಈಸಿ ಇದೆ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಇಷ್ಟ ಆದರೆ ಟ್ರೈ ಮಾಡಿ ನೀವು ಕೂಡ, ಓಕೆನಾ? ನೋಡಿ ಆಯ್ತದು. ಈಗ ನಾನು ಅದನ್ನು ಒಂದು ಬೌಲ್ಗೆ ತೆಕ್ಕೊಂಡಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ? ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು.